ವಿಜಿ ಇನ್ನೂ ಬಂದಿಲ್ವಲ್ಲ. ಹಿಂದೆಗಡೆ ಬಾ, ಮನೆ ಹಿಂದೆಗಡೆ ಅಂತ ಹೇಳಿದೆ, ಇನ್ನೂ ಬಂದಿಲ್ಲ. ವಿಜಿ ಬರೋದೇ ಇಲ್ಲ ಬೇಗ. ಈ ಕಡೆ ನೋಡು. ಅಯ್ಯೋ, ಅಲ್ಲೇ ನಿಂತ್ಕೊಂಡಿದ್ದಾಳೆ ಪೆದ್ದಿ. ಏಯ್, ಹ್ಞೂ ಬಂದೆ. ಏ ಬಾ ವಿಜಿ, ನಾನು ಹೇಳಲಿಲ್ವಾ ವೆಯ್ಟ್ ಮಾಡ್ತಾ ಇರ್ತೀನಿ, ಬಾ ಅಲ್ಲಿ ಹಿಂದ್ಗಡೆ ಸ್ವಲ್ಪ ಏನೋ ಮಾತಾಡಬೇಕು ಅಂತ ಹೇಳಿದ್ದೀನಿ, ನೀನು ಅಲ್ಲೇ ಇದೆಯಾ, ಬಾ ಬೇಗ ಬೇಗ. ಅಯ್ಯೋ ವಿಜಿ, ಎಷ್ಟೊತ್ತಾಯ್ತು ಗೊತ್ತಾ ನಾನು ಇಲ್ಲಿ ಬಂದು. ತಡ್ಕೋಬೇಕು, ಆನೆ ಹಿಡ್ಕೋಬೇಕು. ಮೊದಲು ಮಕ್ಕಳ ಬೇಕು, ಆಮೇಲೆ ಲಗ್ನ ಬೇಕು. ಹಿಟ್ಟಲಕ್ಕ ಕರಿಬೇಡ ಮಾವ, ಬಲು ನಾಚಿಕೆ ಆಗುತ್ತೈತಿ. ನಾನು ಇಲ್ಲಿ ಬಂದು ಮಾತಾಡೋದಕ್ಕೆ ನಾಚಿಕೆ ಆಗುತ್ತೈತಿ. ಅದರಲ್ಲೂ ಇಂಥದ್ದು ನಾಚಿಕೆ, ನಾಚಿಕೆ ಎಲ್ಲ ಊರಿಂದ ಆಚೆಗೆ. ಹೋಗಿ ಮಾವ, ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೈತಿ. ಮೊದಲು ಮಕ್ಕಳಾಗಬೇಕು, ಆಮೇಲೆ ಲಗ್ನ ಆಗಬೇಕು. ಓಹೋ, ಮೊದಲು ಮಕ್ಕಳಾಗಬೇಕು, ಆಮೇಲೆ ಲಗ್ನ ಆಗಬೇಕು. ಸೂಪರ್ ಆಗೈತೆ. ನಿಮಗೆ ತಕ್ಕನಂಗೈತೆ. ಮತ್ತು ನಾನು ಎಷ್ಟೊತ್ತಾಯಿತು, ಇತ್ತಲ್ಲಕ್ಕ ಕಾರಿಬೇಡ ಮಾವ ಅಂತ ಬೇರೆ ಹೇಳ್ತೀಯ, ಇತ್ತಲ್ಲಕ್ಕ ಬಾ ಅಂತ ನಾನು ಎಷ್ಟೊತ್ತಾಯಿತು ಹೇಳಿ, ನೀನಿನ್ನೂ ಬರದೆ ಅಲ್ಲೇ ನಿಂತ್ಕೊಂಡು ಮಂಗನ ಥರ ಆ ಕಡೆ ಈ ಕಡೆ ನೋಡ್ತಾ ಇದೆಯಾ. ಯಾಕೆ ಹೇಳು, ಯಾಕೆ ಹಿಂದ್ಗಡೆ ಬಾ ಅಂತ ಹೇಳಿದ್ರಲ್ಲ, ಏನು ಮಾತಾಡಬೇಕು? ಅಯ್ಯೋ, ನಾನು ತುಂಬ ಸೀರಿಯಸ್ ಆಗಿದ್ಬಿಟ್ಟೆ, ನೀನು ಹಾಡು ಹೇಳಿ ನಾನು ನಗಿಸ್ಬಿಟ್ಟೆ. ಏನಂತಂದರೆ ನಮ್ಮ ಅತ್ತೆನೂ ನಮ್ಮಮ್ಮ ಫೋನ್ ತೊಗೊಂಬಂದಿದ್ರಲ್ಲ, ಆ ಫೋನಲ್ಲಿ ಏನು ವಿಡಿಯೋ ಇತ್ತು ಗೊತ್ತಾ, ನಾವಿಬ್ರು ಎಲ್ಲ ಅಲ್ಲಿ ಓಡಾಡಿದ್ವಲ್ಲ, ಪಾರ್ಕಲ್ಲೆಲ್ಲ ಓಡಾಡಿರೋದು, ಅಲ್ಲೆಲ್ಲ CC ಕ್ಯಾಮ್ರದಲ್ಲಿ ಇರುತ್ತೆ, ಅದೆಲ್ಲ ವಿಷಯ ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ. ಅದಕ್ಕೆ ಆ ಫೋನ್ ತೊಗೊಂಬಂದಿದ್ದಾರೆ. ಆ ಫೋನ್ ನಾನು ಅದಕ್ಕೆ ಹೊಡೆದಾಕ್ಬಿಟ್ಟೆ ವಿಜಿ. ಅಯ್ಯೋ ಹೌದೇನು, ನಾನೆಲ್ಲ ಬರೀ ಮಂಜ ಬಂದಿರೋದು ಅಷ್ಟೇ ಐತೆ ಅಂದ್ಕೊಂಡಿದ್ದೆ. ಆದರೆ ನಾವು ಎಲ್ಲಿ ನಾವೆಲ್ಲ ಜ್ಯೂಸ್ ಕುಡ್ದಿದ್ದು, ಇಬ್ಬರು ಒಂದೇ ಎಳ್ನೀರಲ್ಲಿ ಸ್ಟ್ರಾ ಹಾಕೊಂಡು ಕುಡ್ದಿದ್ದು, ಅದೆಲ್ಲ ಗೊತ್ತಾಗಿರುತ್ತಲ್ಲ. CC ಕ್ಯಾಮ್ರದಲ್ಲಿ ಅದೆಲ್ಲ ಇರುತ್ತೆ. ಹೊರಗಡೆ ಇರೋದೆಲ್ಲ ಇರುತ್ತೆ, ನಾವು ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡಿರೋದು ಎಲ್ಲ ಗೊತ್ತಾಗಿರುತ್ತೆ ಅಲ್ಲ. ಹಾಂ ವಿಜಿ, ಎಲ್ಲ ಗೊತ್ತಾಗಿರುತ್ತೆ. ಅದಕ್ಕೆ ನಾನು ಫೋನ್ ಕಿತ್ಕೊಂಡು ಹೊಡೆದಾಕ್ಬಿಟ್ಟಿದ್ದು. ಅದಕ್ಕೆ ನಿನಗೆ ಈ ವಿಷಯ ಹೇಳೋಣ ಅಂತಲೇ ಇತ್ತಲ್ಲಕ್ಕ ಬಾ ಅಂತ ಹೇಳಿದ್ದು ನಾನು. ಅಯ್ಯೋ ದೇವ್ಡ, ನಾವು ಇದನ್ನ ಸ್ವಲ್ಪನೂ ಯೋಚನೆ ಮಾಡಲಿಲ್ವಲ್ಲ ಅಲ್ಲಿ. ಅಯ್ಯೋ ಅಲ್ಲ, ನಾವು ಅಲ್ಲಿ ಟೀ ಕುಡ್ದಿರೋದು ಎಲ್ಲ ಪ್ರತಿಯೊಂದು ಗೊತ್ತಾಗಿರುತ್ತೆ ಅಲ್ಲ ಅವರಿಗೆ. ಹೆಂಗೂ ಸದ್ಯ ಸುಗುಣ ಬೇರೆ ನಂಬಲಿಲ್ಲ. ನೀವು ಅದೇ ಸಮಯಕ್ಕೆ ಬಂದು ಫೋನ್ ಹೊಡೆದಾಕ್ಬಿಟ್ಟಿದ್ದೀರಾ. ಒಳ್ಳೆ ಕೆಲಸ ಮಾಡಿದ್ರಿ, ಫೋನ್ ಹೊಡೆದಾಕಿದ್ದೀರಾ. ಇವಾಗ ಆ ಫೋನ್ ಇನ್ನೇನು ರೆಡಿ ಮಾಡಿಸ್ದಂಗೆ, ಆ ಫೋನ್ನೆಲ್ಲ ವಿಡಿಯೋ ಮತ್ತೆ ನೋಡ್ದಂಗೆ. ಇವಾಗ ಹೋಗ್ಬಿಟ್ಟು ಹಾಸ್ಪಿಟ್ಲ್ ಹತ್ರ ಅದನ್ನೆಲ್ಲ ಡಿಲೀಟ್ ಮಾಡಬೇಕು. ಅವ್ರು ಡಿಲೀಟ್ ಮಾಡ್ತಾರೆ. ಒಂದು ಸತಿ ಅವರು ಅದನ್ನೆಲ್ಲ ತೊಗೊಂಡು ಹೋಗಿದ್ದಾರೆ ಅಂತಂದರೆ ಡಿಲೀಟ್ ಮಾಡಿರ್ತಾರೆ. ಇವ್ರು ಯಾಕಂದರೆ ಫೋನ್ಗೆಲ್ಲ ಹಾಕ್ಸ್ಕೊಂಡು ಬಂದಿದ್ದಾರೆ, ಹೋಗಿ ಅಲ್ಲೆಲ್ಲ ಕೇಳ್ಬಿಟ್ಟು ಅವ್ರು ಡಿಲೀಟ್ ಮಾಡ್ತಾರೆ. ಆಗ್ಲೆಲ್ಲ ಹೋದ್ರೂ ಅವ್ರು ಕೊಡೋದು ಇಲ್ಲ, ಡಿಲೀಟ್ ಮಾಡಿರ್ತಾರೆ. ಇಷ್ಟೊತ್ತಿಗೆ ಫೋನಿಗೆ ಕಳಿಸಿ ಡಿಲೀಟ್ ಮಾಡಿಬಿಡ್ತಾರೆ. ಹೆಂಗೋ ಬಿಡತ್ಲಾಗೆ ಫೋನ್ ಹೊಡೆದಾಕಿದ್ದು ಒಳ್ಳೇದಾಯ್ತು. ಇವಾಗ ಅವ್ರು ಏನು ಹೇಳಿದ್ರು ಸುಗುಣ ನಂಬಲ್ಲ. ಆ ಫೋನಲ್ಲಿರೋದೆಲ್ಲ ನೋಡ್ಬಿಟ್ಟಿದ್ರೆ ನಂಬಿಡೋಳು ಅವಳು. ಅಯ್ಯೋ ನೀವು ಮೋಸ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಮಾತಾಡ್ಬಿಡೋಳು. ಪಕ್ಕ ನಂಬೋಳು. ಅದು ನೋಡಿದ್ರೆ ಯಾರಿಗೆ ತಾನೇ ಅರ್ಥ ಆಗೋಕ್ಕಿಲ್ಲ, ಎಂಥ ಮೋಡ್ರಿಗೆ ಕೂಡ ಅರ್ಥ ಆಗುತ್ತೆ ಅದು ನೋಡ್ಬಿಟ್ರೆ. ನಾನು ಅದಕ್ಕೆ ಹೊಡೆದಾಕ್ಬಿಟ್ಟೆ. ನೋಡಿ ನನ್ನ ತಲೆ ಹೆಂಗೈತೆ ಅಲ್ಲ. ನಾನು ಏನಾದರೂ ಅದು ನೋಡ್ದಾಕಿಲ್ಲ ಅಂತ ಅಂದರೆ ಅವಳು ಏನಿಲ್ಲ, ನಮ್ಮ ಸುಗುಣ ಇವತ್ತು ನಮ್ಮ ಮೇಲೆ ರೊಚ್ಚಿಗೆದ್ದು ಬಿಡೋಳು. ಇನ್ನೇನು ಅವ್ರಿಗೆ ಸಾಕ್ಷಿ ಸಮೇತ ಪ್ರೂವ್ ಮಾಡೋದಕ್ಕಾಗಲ್ಲ. ಅದೊಂದಿತ್ತು ನಮ್ಮ ಹಾಸ್ಪಿಟ್ಲಲ್ಲಿ ಆ ಥರ ಇದ್ದಿದ್ದು. ಇನ್ನೇನು ಇಲ್ಲ ಬಿಡು, ಅವಳು ಇನ್ನೇನು ಹೇಳಿದ್ರು ನಂಬಲ್ಲ. ಸುಗುಣ ನಾವೆಲ್ಲ ಚೆನ್ನಾಗಿರೋದಕ್ಕೇ ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಕಣೆ ಅಂತ ಅಂದರೆ ಸುಮ್ಮನೆ ಆಗ್ಬಿಡ್ತಾಳೆ. ನಮ್ಮ ಸುಗುಣಂಗೆ ಸ್ವಲ್ಪ ಅವಳನ್ನ ಐಲ್ ಹಚ್ಸಿದ್ರೆ ಸಾಕು, ಸ್ವಲ್ಪ ಅಟ್ಟ ಹಚ್ಸಿದ್ರೆ ಸಾಕು, ಅವಳನ್ನ ಸುಮ್ಮನೆ ಆಗ್ಬಿಡ್ತಾಳೆ. ನಾನು ಹತ್ತಿಸ್ತೀನಿ, ಸುಮ್ಮನಿರು. ಓ ಸೊಳ್ಳೆ ಜಾಸ್ತಿ ಹೇಳ್ರಿ, ಅದಕ್ಕೆ ಕ್ಲೀನ್ ಮಾಡಕ್ಕೆ ಬಂದಿದ್ರಾ? ನಾನು ಮೊನ್ನೆ ಕ್ಲೀನ್ ಮಾಡೋಣ ಅಂದ್ಕೊಂಡೆ, ನಾನು ಮನೆ ಹತ್ರ ಇದ್ದಾಗ ಸೊಳ್ಳೆ ಜಾಸ್ತಿ ಆಗ್ಬಿಟ್ಟವಲ್ಲ. ಇಲ್ಲೆಲ್ಲ ಜಾಸ್ತಿ ಎಲ್ಲ ಗಿಡ ಮರಗಳು ಜಾಸ್ತಿ ಆಗಿರೋದ್ರಿಂದ ಹಿಂದೆಗಡೆ ಜಾಸ್ತಿ ಸೊಳ್ಳೆ. ಓ ಏನು ಮಾತಾಡ್ತಾ ಇದ್ದೀರಾ ವಿಜಿ ವರ್ಷ ಇಲ್ಲೇನೋ ನಿಂತ್ಕೊಂಡು? ಏನಿಲ್ಲ, ನಾನು ಕ್ಲೀನ್ ಮಾಡ್ತಿದ್ದ, ಇಲ್ಲೆಲ್ಲ ನಾನು ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದರು ವರ್ಷ ಅವರು. ಅದಕ್ಕೆ ಸೊಳ್ಳೆ ಜಾಸ್ತಿ ಆಗಿದ್ದಾವೆ, ಕ್ಲೀನ್ ಮಾಡ್ತೀನಿ ದಿನ್ನೆ ಅಂತ ಹೇಳಿ ಮಾಡ್ತಾ ಇದ್ವಿ ಕಣ್ಸುಗುಣ. ಬಾ, ಯಾಕೆ ಇತ್ಲಗಳೆಲ್ಲ ಬರೋಕ್ಕೆ ಹೋಗ್ಬೇಡ, ಸೊಳ್ಳೆ ಇದ್ದಾವೆ, ಹೋಗು ನೀನು ಬರಬೇಡ ಇಲ್ಲಿ. ಅದಕ್ಕೆ ನಾನು ನಿನ್ಗೆ ಆಪ್ರೇಷನ್ ಆಗೈತಲ್ಲ, ಸೊಳ್ಳೆ ಕಚ್ಚಿದ್ರೆ ಮತ್ತೆ ಯಾಕೆ ಬೇಕು ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ನೋಡು, ನನಗೋಸ್ಕರ ನೀನು ಎಷ್ಟು ಕಷ್ಟ ಬೀಳ್ತಾ ಇದೆಯಾ. ನಮಗೆ ಸೊಳ್ಳೆ ಕಡಿಬಾರ್ದು ಅಂತ ನೀನೆಲ್ಲ ಕ್ಲೀನ್ ಮಾಡ್ತಾ ಇದೆಯಾ. ಆದರೆ ಜನಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ ಕಣೆ ವಿಜಿ, ತಪ್ಪಾಗಿ ತಿಳ್ಕೊಳ್ತಾರೆ.
ನೋಡು ವಿಜಿ, ನಮಗೆಲ್ಲ ಸೊಳ್ಳೆ ಕಚ್ಚುತ್ತವೆ, ಮತ್ತು ಸೊಳ್ಳೆ ಕಚ್ಚಿದ್ರೆ ಜ್ವರ ಬರುತ್ತೆ, ಮಲೇರಿಯಾ ಆಗುತ್ತೆ, ಟೈಫಾಯ್ಡ್ ಆಗುತ್ತೆ ಅಂತ ಹೇಳಿ ಹೆಂಗೆ ಅವರು ಎಲ್ಲ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ. ಅದಕ್ಕೆ ನಾನು ಅವ್ರ ಜೊತೆ ಸೇರಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಬಂದೆ. ಇಬ್ಬರು ಹಂಗೆ ಮಾತಾಡ್ತಾ ನಿಂತ್ಕೊಂಡ್ವಿ. ಹೋಗಿ ಸುಗುಣ, ಹೋಗು, ಇಲ್ಲಿ ಸೊಳ್ಳೆ ಜಾಸ್ತಿ ಅಪ್ಪ, ಹೋಗು ನೀನು, ಇಲ್ಲಿ ಬರಬೇಡ, ಸೊಳ್ಳೆ ಕಚ್ಚಿದ್ರೆ ನಿನಗೆ ಮತ್ತೆ ಯಾಕೆ ಬೇಕಮ್ಮ, ನೀನು ಹುಷಾರಾಗಿರ್ಬೇಕು, ಹೋಗು. ಸುಗುಣ ಹೋಗಮ್ಮ, ಸೊಳ್ಳೆ ಕಡಿತಾ ಹೋಗು, ನೀನು ಬರಬೇಡ ಇಲ್ಲಿ. ಬಾ ವಿಜಿ, ಅವರೇ ವರ್ಷವ್ರಿಗೆಲ್ಲ ಕ್ಲೀನ್ ಮಾಡ್ತಾರೆ. ಒಬ್ಬರೇ ಅಂದರೆ ಆಗಲ್ಲ, ನಾನು ಅವರು ಕ್ಲೀನ್ ಮಾಡಿ ಬೇಗ ಬರ್ತೀವಿ, ಹೋಗು. ಸೊಳ್ಳೆ ಹತ್ರ ಜಾಸ್ತಿ ಕಡಿಸ್ಕೋಬೇಡಿ, ಬೇಗ ಕ್ಲೀನ್ ಮಾಡಿ ಬಂದುಬಿಡಿ. ಸೊಳ್ಳೆ ಜಾಸ್ತಿ, ಅದಕ್ಕೆ ನಾನು ಕಿಟಕಿ ಹಾಕೊಂಡು ಯಾವಾಗಲೂ ಇರೋದು. ಮಳೆ ಬಂತಲ್ಲ ಅದಕ್ಕೆ ಬೇಗ ಹೋಗು, ನೀನು ಇಲ್ಲಿ ಇರಬೇಡ. ಸೊಳ್ಳೆ ನೋಡು ಹೆಂಗೆ ಖಾಲಿ ಕೈ ಮೇಲೆಲ್ಲ ಕೂತ್ಕೊಂಡಿದ್ದಾವೆ. ಹೋಗಮ್ಮ, ಹೋಗಿ ಸುಗುಣ. ನೀನು ನೋಡಿಲ್ಲ, ನಾನು ನೋಡ್ಬಿಟ್ಟೆ ಸುಗುಣ ಬಂದಿರೋದು, ಅದಕ್ಕೆ ಪ್ಲೇಟ್ ತಿರುವಾಕಿದ್ದು. ಇದೆಲ್ಲ ಚೆನ್ನಾಗಿ ಗೊತ್ತೈತೆ. ಪ್ಲೇಟ್ ತಿರ್ವಾಕೋದು ಎಲ್ಲ ಎಲ್ಲಿ ಹೆಂಗಿರಬೇಕು, ಭಾರಿ ಐಡಿಯಾ ಬಿಡಿ ನಿಮ್ಗಂತೂ. ಎಲ್ಲದರಲ್ಲೂ ತುಂಬ ಫಾಸ್ಟ್ ಆಗಿದ್ದೀರಾ ನೀವು. ನಾನು ಯಾಕಪ್ಪ ಹಿಂಗೆ ಪ್ಲೇಟ್ ತಿರ್ವಾಕ್ಬಿಟ್ರು ಸಡನ್ನಾಗಿ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಅವು ಸುಗುಣ ಮಾತಾಡಿದ್ದು ಕೇಳಿ ಆಮೇಲೆ ಗೊತ್ತಾಯಿತು ನನಗೆ. ನನಗೂ ಗೊತ್ತಾಗುತ್ತೆ, ನನಗೂ ಗೊತ್ತು ಈ ಥರ ಎಲ್ಲ ಪ್ಲೇಟ್ ಯಾವಾಗ ಹೆಂಗೆ ತಿರ್ವಾಕ್ಬೇಕು ಅಂತ ನನಗೂ ತುಂಬ ಚೆನ್ನಾಗಿ ಗೊತ್ತು. ಮತ್ತು ಪ್ಲೇಟ್ ತಿರುವಾಕ್ಲಿಲ್ಲ ಅಂದರೆ ಆಗೋದಿಲ್ಲ ಕತೆ. ಎಲ್ಲದರಲ್ಲೂ ಹೆಂಗೆ ಯಾವ ಥರ ಇರಬೇಕು ಅಂತ ಅರಿವಿದ್ರೇ. ನನಗೆ ತುಂಬ ಚೆನ್ನಾಗಿ ಅರಿವೈತೆ. ನನಗೆ ಎಲ್ಲ ಹೆಂಗಿರ್ಬೇಕು ಅನ್ನೋದು ಗೊತ್ತು. ನನಗೆ ಗೊತ್ತಾಯ್ತು ನಮ್ಮ ಅಮ್ಮನೂ ನಮ್ಮ ಅತ್ತೆ ಯಾಕೆ ಬಂದಿದ್ದಾರೆ ಅಂತ ನನಗೆ ಸಡನ್ಲಿ ಗೊತ್ತಾಗ್ಬಿಡ್ತು. ಅದಕ್ಕೆ ನಾನು ತೆಗ್ದು ಹೊಡೆದ್ಬಿಟ್ಟೆ ಫೋನ್ 20,000 ಹೋದ್ರೂ ಹೋಗ್ಲಿ, ಕೊಟ್ಬಿಡೋಣ, ದುಡ್ಡೇನು ಹಾಳಾಗಿ ಹೋಗಲಿ. ನನಗೆ ನೀವು ನನ್ನ ವಿಷಯ ನಿನ್ನ ವಿಷಯ ಸುಗುಣಿಗೆ ಗೊತ್ತಾಗ್ಬಾರ್ದು, ಸರಿನಾ? ಅವಳು ನಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾಳೆ. ನಂಬಿಕೆ ಹಂಗೆ ಇರ್ಬೇಕು, ಅದು ಅಷ್ಟೇ. ಅವಳಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು. ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಈಗ ಅದೊಂದಿತ್ತು ಹಾಸ್ಪಿಟ್ಲದು, ಇನ್ನು ಮಿಕ್ಕಿದ್ದು ಯಾವ ವಿಡಿಯೋ ಐತೆ? ಏನೂ ಇಲ್ಲ, ಏನೂ ಆಗೋದಿಲ್ಲ. ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ, ಸರಿನಾ? ನನಗೂ ಹಂಗೆ ಭಯ ಆಗ್ಬಿಡ್ತು. ಇದೇನಪ್ಪ ಇದು ಹಿಂಗೆ ಅಂತೇಳಿ ನಾನೇನೆ ಅಂದರೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತವೆಲ್ಲನ. ನಾನೇನು ಬಿಡತ್ಲಾಗೆ ಅಂತ ಹೇಳ್ತೀನಿ. ನನ್ನ ಗಾಲೆ ನಾವೆಲ್ಲನ ನನ್ನ ಗಂಡಂತಾಗೆಲ್ಲ ಪೇಚಾಡಾಲೆ ಸಾಕಾಗೈತಾ, ನನ್ನ ತಲೆ ಕೆಡಿಸ್ಕೊಳ್ಳಲ್ಲ ಅಂತವೆಲ್ಲನ. ಅಲ್ಲ, ಅವ್ನು ನಿನ್ನ ಗಂಡ, ಅವನು ಎಂತಾನಪ್ಪ. ಅವ್ನ ಫೋಟೋ ಇದ್ದರೆ ತೋರಿಸ್ಬಿಜಿ, ನಾನು ಅವ್ನು ನೋಡಲೇ ಇಲ್ಲ. ಅವ್ನು ಎಂಥ ಮಗ್ತವನು ಏನೋ, ಅವ್ನು ಹೆಂಗೆ ಇದ್ದಾನೆ ನೋಡೋಣ. ಎಂಥ ಕಮಂಗಿ ಮಗ್ತವನು ನೋಡೋಣ. ಗೂಬೆ ಮಕ್ಕವನವನು. ಅವ್ನು ಚೆನ್ನಾಗಿಲ್ಲ ಬಿಡು, ಅವನ್ನೇನು ನೋಡ್ತೀಯ? ಅಯ್ಯೋ ವಿಜಿ, ನಿನಗೂ ಅವನಿಗೂ ಜೋಡಿನೇ ಆಗಲ್ಲ ಅಂತೀಯ ನೀನು. ಅವ್ನು ನೋಡ್ಬಿಟ್ರೆ ಕರ್ರ ಕಪಲಟ ಆಗೋನಿ. ಕರ್ರ ಕಪಲಟ ಆಗೋನಿ. ಮೂಗು ನೋಡಿದ್ರೆ ಮುಕ್ಕಡ ಮೂಗು, ಮುಷ್ಟಿ ನೋಡಿದ್ರೆ ಎಲ್ಲನ ಮುಂದುಗಡೆ ಬಂದೈತೆ, ಅಲ್ಲಿ ನೋಡಿದ್ರೆ ಉಬ್ಬಲ್ಲು. ಚೆನ್ನಾಗೇ ಇಲ್ಲ ಅವನು. ನಾವಾಗೇನೋ ನಾವು ಅಮ್ಮೇರು ಕೊಟ್ಟು ಮದುವೆ ಮಾಡಿದ್ರು, ಏನೇನು ಚೆನ್ನಾಗಿಲ್ಲ. ಮದುವೆ ಆಗ್ದಂಗೆ ಹಂಗೆ ಓಡಾಡ್ಕೊಂಡು ಇದ್ದಾನೆ ಊರಾಗಿ, ಹೆಂಗನ ಇರಲಿಲ್ಲ ಬಿಡು. ಹೆಂಗೆ ಗೊತ್ತಾ, ಡೈವರ್ಸ್ ತಗೊಂಡಿದ್ದು ಒಳ್ಳೇದೇ ಆಯ್ತತ್ತ. ಅದು ನಾನು ಡೈವರ್ಸ್ ತಗೋಬೇಕಾಗಿತ್ತು, ನಿಮ್ಮಂಥವ್ರು ನನಗೆ ಸಿಗಬೇಕಾಗಿತ್ತು ಚೆನ್ನಾಗಿರೋರು. ಈಗ ನೋಡಿ, ನೀವು ಚೆನ್ನಾಗಿದ್ದೀರಾ, ಸುಗುಣ ಚೆನ್ನಾಗಿಲ್ಲ. ಅವಳು ಸ್ವಲ್ಪ ದಪ್ಪಗೆ ಇದ್ದಾಳಪ್ಪ. ಸ್ವಲ್ಪ ದಪ್ಪ ಆದ್ಲು ಅವಳು. ಇವಾಗ ನೋಡಿ, ನಮ್ಮಿಬ್ರಿಗೂ ಜೋಡಿ ಚೆನ್ನಾಗೈತೆ. ದೇವ್ರಮ್ಮ ನಮ್ಮನ್ನು ದೂರ ಮಾಡಿಬಿಟ್ಟ. ಇವಾಗ ಒಂದು ಮಾಡಿದ್ದಾನೆ ಮದುವೆ ಎಲ್ಲ ಆದಮೇಲೆ. ನೋಡು, ಏನು ವಿಚಿತ್ರ ಅನಿಸುತ್ತೆ ಅಲ್ವಾ? ದೇವ್ರು ಏನಪ್ಪ ಮಾಡ್ತಾನೆ. ನನಗೂ ನಿನಗೂ ಜೋಡಿ ಮಾಡಿದರೆ ಸೂಪರಾಗಿರೋದು. ಗಂಡ ಅದೇ ಫೋಟೋ ನೋಡೋಣದಿಲ್ಲ. ಫೋನ್ ಮನೆಯಲ್ಲೈತೆ, ಚಾರ್ಜಿಗೆ ಇಟ್ಟು ಬಂದಿದ್ದೀನಿ. ಹೋಗ್ರಿ, ಆಮೇಲೆ ಬರ್ತೀನಲ್ಲ, ಆಮೇಲೆ ಯಾವಾಗಾದ್ರೂ ತೋರಿಸ್ತೀನಿ. ಇಲ್ಲಾಂದರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾವಾಗಾದ್ರೂ ತೋರಿಸ್ತೀನಿ. ನೋಡ್ಬೇಕನ್ನೋ ಕುತೂಹಲ ನಿನ್ನ ಗಂಡನ್ನ. ನನಗೇನ ಚೆನ್ನಾಗಿದ್ದಾನ, ಹಿಂಗಿರ್ಬೋದು ಏನು ಅಂತ ಹೇಳಿ. ಅಯ್ಯೋ, ನಿಮ್ಮ ಕಿರು ಬೆಳ್ಳಿ ಇದೆಯಲ್ಲ, ಅದಕ್ಕೊಂದು ಸರಿ ಸಾಟಿ ಇಲ್ಲ ನನ್ನ ಗಂಡ. ಅಯ್ಯೋ, ಸುಗುಣಂಗೂ ನಿಮಗೂ ಜೋಡಿನೇ ಅಲ್ಲ ಏನೆಂದ್ರು. ನಿಮ್ಮ ಅಣ್ಣವರು ಚೆನ್ನಾಗಿದ್ದಾರಪ್ಪ, ನಿಮ್ಮ ಅತ್ತೆನೇ ಚೆನ್ನಾಗಿಲ್ಲ. ನಿಮ್ಮ ಮನೇಲಿ ಇಬ್ಬರು ಸೊಸೆಯರು ಇಬ್ಬರು ಚೆನ್ನಾಗಿಲ್ಲಪ್ಪ. ನಿಮ್ಮ ಅಮ್ಮಂಗೆ ಹಂಗಮ್ಮನ ಅಂತಿದ್ದೆ ನಾನು ಅವತ್ತು. ಇಬ್ಬರು ಸೊಸೆಯರು ಚೆನ್ನಾಗಿಲ್ಲ ಅಂತ ಹೇಳಿ ಬೇಜಾರಾಗುತ್ತೆ ಅಂತ ಸುಮ್ಮನಾದೆ. ಅವತ್ತು ಹಂಗೆ ಹೇಳೋಣ ಅಂದ್ಕೊಂಡೆ. ಅವತ್ತು ಊರಿಗೆ ಹೋಗಿದ್ನಲ್ಲ, ಅವತ್ತು ಹಂಗೆ ಹೇಳೋಣ ಅಂದ್ಕೊಂಡೆ. ಏನೆಂದ್ರೂ ಇಬ್ಬರು ಚೆನ್ನಾಗಿಲ್ಲ. ನಿಮ್ಮ ಅತ್ತೆನೂ ಹಂಗೇನೆ, ಅವ್ರದ್ದು ಉದ್ದು ಮುಖ, ಕೋಲ್ ಮುಖ. ಅಯ್ಯೋ, ನಿಮ್ಮ ಅಣ್ಣನೂ ನೀವು ಇಬ್ಬರು ಚೆನ್ನಾಗಿದ್ದೀರಾ. ನಿಮ್ಮ ಅಣ್ಣನೂ ನಿಮ್ಮಂಗೆ ಚೆನ್ನಾಗಿದ್ದೀರಾ. ಒಂದು ಸ್ವಲ್ಪ ನೀವು ಅವರೇ. ನಿಮ್ಮ ಅತ್ತೆನೂ ಚೆನ್ನಾಗಿಲ್ಲ, ಸುಗುಣನೂ ಚೆನ್ನಾಗಿಲ್ಲ. ಸುಗುಣ ಅಂತ ದಪ್ಪ ಆಗ್ಬಿಟ್ಲು ನಿಮಗೆ. ನೀವೇ ಸಣ್ಣ, ಸುಗುಣನೇ ದಪ್ಪ. ಇವಾಗ ಗಂಡು ಮಕ್ಕಳು ದಪ್ಪ ಇದ್ದರೆ ಏನೋ ಒಂದ್ಸಲ, ಹೆಣ್ಮಕ್ಳು ದಪ್ಪ ಇದ್ರೆ ಒಂಥರ ಜೋಡಿ ಚೆನ್ನಾಗಿರಲ್ಲ. ಬಿಡ್ರಿ, ನೀವು ಇದ್ದೀರಲ್ಲ, ಯಾಕೆ ತಲೆ ಕೆಡಿಸ್ಕೊಳ್ಳೋಣ. ಇಬ್ಬರಿಗೂ ಪರ್ಫೆಕ್ಟ್ ಆಗಿದೆಯಲ್ಲ ಜೋಡಿ. ಫೋನ್ ಹೊಡೆದಾಕ್ಬಿಟ್ಟೆ, ಅದರಲ್ಲಿರೋ ವೀಡಿಯೋಸ್ ಎಲ್ಲ ಹೋಗ್ಬಿಟ್ವು. ಇನ್ನು ಯಾವುದೇ ಸಾಕ್ಷಿ ಇಲ್ಲ. ನಮ್ಮಿಬ್ಬರಿಗೂ ಈ ಥರ ಸಂಬಂಧ ಐತೆ ಅಂತ ಹೇಳಿ ಅವ್ರಿಗೆ ಪ್ರೂವ್ ಮಾಡೋದಕ್ಕೆ ಯಾವುದೇ ರೀತಿ ಅವ್ರ ಹತ್ರ ಸಾಕ್ಷಿ ಇಲ್ಲ. ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಾನು ಇನ್ಮೇಲಿಂದ ನಾವು ಫುಲ್ ಇನ್ಮೇಲಿಂದ ಕೇರ್ಫುಲ್ಲಾಗಿರಬೇಕು. ಯಾಕಂದರೆ ತುಂಬ ಕೇರ್ಫುಲ್ಲಾಗಿದ್ದರೆ ನಮಗೆ ಒಳ್ಳೆಯದು. ಇನ್ಮೇಲಿಂದ ನಾವು ತುಂಬ ಭಯದಿಂದ ಎಲ್ಲಿ ಹೆಂಗಿರಬೇಕು, ಯಾವ CC ಕ್ಯಾಮ್ರಾ ಇದ್ದಾಗ ಯಾವ ಥರ ಇರಬೇಕು ಅಂತ ಭಾಳ ಹುಷಾರಾಗಿರ್ತೀವಿ ಇನ್ಮೇಲೆ. ಇದರಲ್ಲಿ ಒಂದು ಸ್ವಲ್ಪ ಎಚ್ಚೆತ್ಕೊಬಿಟ್ವಲ್ಲ, ಇನ್ಮೇಲೆ ನಾವು ಆ ರೀತಿ ಇದು ಮಾಡೋಕ್ಕೋಗಲ್ಲ. ಎಷ್ಟೇ ಬಾಯಲ್ಲಿ ಹೇಳಿದ್ರೂ ನಂಬಿಸ್ಬಿಡ್ತೀನಿ ನಾನು. ಸುಗುಣ ಹಂಗೆ ಹಿಂಗೆ ಅಂತೇಳಿ ನಮ್ಮ ಸುಗುಣಂಗೆ ಹೇಳ್ಬಿಟ್ರೆ ನಂಬಿಡ್ತಾಳೆ ಅವಳು.
ಸುಗುಣಾಗೋದನ್ನೆಲ್ಲ ನಂಬೇಡ ಕಣೆ ನೀನು ಅಂತ ಹೇಳ್ಬಿಟ್ರೆ ನಂಬಿಡ್ತಾಳೆ ಅವಳು. ಅದಕ್ಕೇ ಸಾಕ್ಷಿ ಇದ್ದರೆ ಯಾರು ತಾನೇ ನಂಬೋದಿಲ್ಲ, ನಂಬ್ತಾರೆ. ಅದಕ್ಕೆ ಯಾವ ಸಾಕ್ಷಿನೂ ಇನ್ಮೇಲಿಂದ ಅವಳಿಗೆ ಸಿಗೋದಿಲ್ಲ. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.